शिक्षक एवं मेरे प्यारे मित्रों, मेरा नाम सोनी कुमारी है। मैं 10वीं कक्षा की छात्रा हूँ। आज मुझे राष्ट्रीय दिवस के अवसर पर अपने विचार व्यक्त करने का अवसर मिला है। इसके लिए मैं आप सभी का धन्यवाद करती हूँ। हमारा राष्ट्रीय ध्वज तिरंगा केवल एक झंडा नहीं, बल्कि भारत की आन और शान का प्रतीक है। इसे 22 जुलाई 1947 को अपनाया गया था। हमारे तिरंगे में 3 रंग हैं, केसरिया, सफेद और हरा। केसरिया रंग साहस, त्याग और बलिदान का प्रतीक है। सफेद रंग सत्य, शांति और ईमानदारी का संदेश देता है। हरा रंग समृद्धि, हरियाली और विकास का प्रतीक है। बीच में स्थित नीले रंग का अशोक चक्र हमें न्याय के मार्ग पर चलने की प्रेरणा देता है। हम सभी का कर्तव्य है कि हम अपने राष्ट्रीय ध्वज का सम्मान करें, राष्ट्रीय गान का आदर करें, देश के नियमों का पालन करें और एक अच्छे नागरिक बने। हमें जाति, धर्म और भाषा के ऊपर भारत की एकता और अखंडता को मजबूत बनाना चाहिए। आइए आज हम सभी यहाँ संकल्प लें कि हम अपने देश से प्रेम करेंगे, ईमानदारी से अपने कर्तव्यों का पालन करेंगे और भारत को एक मजबूत, स्वच्छ, सुरक्षित और विकसित राष्ट्र बनाने में अपना योगदान देंगे। इसी के साथ मैं अपनी वाणी को समाप्त करती हूँ। धन्यवाद। ನಮಸ್ಕಾರ. ಧ್ವಜ ದಿನವು ನಮ್ಮ ದೇಶದ ವೀರ ಯೋಧರ ತ್ಯಾಗ, ಧೈರ್ಯ ಮತ್ತು ಸೇವೆಯನ್ನು ಗೌರವಿಸುವ ದಿನವಾಗಿದೆ. ಈಗ ಧ್ವಜದ ಮಹತ್ವವನ್ನು ತಿಳಿಸುವ ಒಂದು ಕಿರು ನಾಟಕವನ್ನು ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಪಾತ್ರಧಾರಿಗಳು ಅಭಿಷೇಕ್, ಜನಾರ್ದನ್, ವಿಶ್ವಾಸ್, ಜೀವನ್ ಕೀರ್ತಿ, ಕೇದಾರ್ನಾಥ್, ಭರತ್, ಸಮೃದ್ಧಿ. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರ ಮುಂಜಾನೆಯ ವೇಳೆ. ದೇವರೇ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ನನ್ನ ವ್ಯಾಪಾರಕ್ಕೆ ಒಂದು ಸ್ವಲ್ಪ ಲಾಭ ಸಿಗೋಂಗ್ ಮಾಡಪ್ಪ. ಬಾವುಟ ತಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಅಣ್ಣ ಬಾವುಟ ಕೊಡ್ರಣ. ಎಷ್ಟಪ್ಪ ಅಣ್ಣ? 15 ರೂಪಾಯಿ. 10 ರೂಪಾಯಿ ಬರೋದು ಮಾಡ್ಕೋ. ಸ್ವತಂತ್ರ ದಿನಾಚರಣೆ ಅಣ್ಣ ಆಗಲ್ಲ ಅಣ್ಣ, ಮಾಡ್ಕೋ. ಬರುತ್ತೆ 10 ರೂಪಾಯಿ. ಹೌದಾ, ಸರಿ ಕೊಡ್ರಣ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಅಣ್ಣ. ಬಾವುಟ ತಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ಳಿ ಅಣ್ಣ, 15 ರೂಪಾಯಿ. ಎಷ್ಟು ಅಣ್ಣ? 15 ರೂಪಾಯಿ ಅಣ್ಣ. ಸ್ವಲ್ಪ ಕಡಿಮೆ ಮಾಡಿ ಹೇಳ್ತು ಅಣ್ಣ. ಇವತ್ತು ನಿಮಗೋಸ್ಕರ 20 ರೂಪಾಯಿ ಮಾಡ್ಕೊಂತೀನಿ. ಈಗ ಸ್ವಲ್ಪ ಕಡಿಮೆ ಅಣ್ಣ. 30 ರೂಪಾಯಿಂದ 20 ರೂಪಾಯಿ ಮಾಡ್ಕೊಂಡಿದ್ದೀನಿ ಅಣ್ಣ. ಲಾಭ ಇಲ್ಲ ಅಣ್ಣ. ಆಯ್ತು ಅಣ್ಣ, ಹೇಳ್ಕೊಡಿ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಅಣ್ಣ. ಧನ್ಯವಾದಗಳು. ಬಾವುಟ ತಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ಳಿ ಅಣ್ಣ. ಅಣ್ಣ ಬಾವುಟ ತಗೊಳ್ರಣ. ಎಷ್ಟು ಅಣ್ಣ? ಅಣ್ಣ 15 ರೂಪಾಯಿ ಒಂದಣ್ಣ. ಚಿಲ್ಲರೆ ಅಣ್ಣ. ಅಣ್ಣ ಫೋನ್ ಪೇ. ಫೋನಲ್ಲಿ ಸ್ವಿಚ್ ಆಫ್ ಆಗಿದೆ ಅಣ್ಣ. ಅಣ್ಣ ಕ್ರೆಡಿಟ್ ಕಾರ್ಡ್. ಅಯ್ಯೋ, ಮನೇಲಿ ಬಸ್ ಅಣ್ಣ ದುಡ್ಡು ಐತಾ ಅಣ್ಣ? ನಿಮ್ಮ ಹತ್ರ ಐತಾ? ಅಣ್ಣ ಎಷ್ಟು ರೂಪಾಯಿ ಐತಣ್ಣ? 30 ಕೊಡಿ ಅಣ್ಣ. 2 ಕೊಡ್ತೀನಿ.
ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಅಣ್ಣ. ನಿಮಗೂ ಕೂಡ ನಿಮಗೂ ಕೂಡ. ಬಾವುಟ ತೊಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತೊಗೊಳ್ಳಿ ಅಣ್ಣ, 15 ರೂಪಾಯಿ. 10 ರೂಪಾಯಿಗೆ ಇಟ್ಕೊಳ್ಳೋಣ. ಅಣ್ಣ ಲಾಭ ಆಗಲ್ಲ ಅಣ್ಣ. 10 ರೂಪಾಯಿಗೆ ಇಟ್ಕೊಂಡಿದ್ದು. ಬಾವುಟ ತೊಗೊಳ್ರಣ, ಬಾವುಟ 15 ರೂಪಾಯಿ ಬಾವುಟ. ಅಣ್ಣ ಬಾವುಟ ತೊಗೊಳ್ರಣ, ಅಣ್ಣ ಬಾವುಟ ತೊಗೊಳ್ರಣ. ಅಣ್ಣ ಬಾವುಟ ಇಷ್ಟಣ್ಣ 15 ರೂಪಾಯಿ ಅಣ್ಣ. ಒಂದು 2 ರೂಪಾಯಿ ಅಣ್ಣ. ಅಣ್ಣ 2 ರೂಪಾಯಿಗೆ ಆಗಲ್ಲ ಅಣ್ಣ, 15 ರೂಪಾಯಿ ಅಣ್ಣ. 2 ರೂಪಾಯಿ 5 ರೂಪಾಯಿ ಅಣ್ಣ ಸರಿ ಕೊಡ್ರಣ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಅಣ್ಣ. ನಿಮಗೂ ಅಣ್ಣ. ಅದು ತುಂಬಾ ಲಾಭ ಆಗಿದೆ. ಧನ್ಯವಾದ ದೇವರೇ, ದಿಸಾನು ನಿನ್ನ ಕರುಣೆ ನಮ್ಮೆದಿಗೆ ಇರಲಿ. ಮರುದಿನ ಆಗಸ್ಟ್ 16ರ ಮುಂಜಾನೆಯ ವೇಳೆ. ದೇವರೇ, ನಿನ್ನೆ ಆದಂಗೆ ಇವತ್ತು ಲಾಭ ಸಿಗೋಂಗ್ ಮಾಡಪ್ಪ. ಬಾವುಟ ತಗೊಳ್ಳಿ ಅಣ್ಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ರಣ, ಬಾವುಟ 15 ರೂಪಾಯಿ ಬಾವುಟ. ಏನಿದು ಬಾವುಟಗಳನ್ನ ಹಿಂಗ್ ಬೀಳ್ಸಿದ್ದಾರೆ ಜನರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಇದಕ್ಕೆನಾ ನಮ್ಮ ದೇಶದ ಗೌರವ ಎಲ್ಲ ಹಿಂಗ್ ಮಾಡ್ತಿದಾರಲ್ಲ, ಏನು ಮಾಡಲ್ಲ. ಬಾವುಟ ತಗೊಳ್ರಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ರಣ, ಬಾವುಟ 15 ರೂಪಾಯಿ ಬಾವುಟ. ಅಣ್ಣ ಬಾವುಟ ತಗೊಳ್ರಣ. ಹೋಗಪ್ಪ, ಇವತ್ತೇ ತಗೋತಾರೆ. ಅಣ್ಣ ತಗೊಳ್ರಣ. ಬೇಗ ಬಾವುಟ ತಗೊಳ್ರಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ರಣ. ಅಣ್ಣ ಬಾವುಟ ಬೇಡ ಅಣ್ಣ, ನೆನ್ನೆ ಹೋಗ್ತೇನೆ. ಅಣ್ಣ ತಗೊಳ್ರಣ, ಬೇಡ ಅಣ್ಣ, ಇಲ್ಲ ಅಣ್ಣ. ಬಾವುಟ ತಗೊಳ್ರಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ರಣ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ರಣ, ಬಾವುಟ 15 ರೂಪಾಯಿ ಬಾವುಟ. ಅಣ್ಣ ಬಾವುಟ ತಗೊಳ್ರಣ, ಬಾವುಟ. ಅಣ್ಣ ಬೇಡ ಅಣ್ಣ, ಕೆಲಸಕ್ಕೆ ಏನು? ಅಣ್ಣ ತಗೊಳ್ರಣ. ನಿನ್ನೆ ಸ್ವಾತಂತ್ರ್ಯ ದಿನ ಸರ್. ಅಣ್ಣ ಇವತ್ತು ತಗೊಳ್ರಣ. ಇವತ್ತೇ ತಗೊಂಡ್ರೆ ಅಣ್ಣ ನೀವು ತಗೊಳ್ಳಿ. ಬಿಡೋಗಪ್ಪ, ತುಂಬಾ ಕೆಲಸ ಇದೆ. ಅಣ್ಣ ತಗೊಳ್ರಣ. ಬಾವುಟ ತಗೊಳ್ಳಿ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ಳಿ, ಬಾವುಟ 15 ರೂಪಾಯಿ ಬಾವುಟ. ಅಣ್ಣ ಬಾವುಟ. ಬೇಡಪ್ಪ. ಅಣ್ಣ ತಗೊಳ್ರಣ. ನಿನ್ನೆ ಆಗೋದು. ಅಣ್ಣ ಲಾಭನೇ ಆಗಿಲ್ಲ ಇವತ್ತು, ತಗೊಳ್ರಣ. ಬಾವುಟ ತಗೊಳ್ಳಿ, ಬಾವುಟ 15 ರೂಪಾಯಿ ಬಾವುಟ. ಬಾವುಟ ತಗೊಳ್ಳಿ. ಅಣ್ಣ 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 ಬಾವುಟ ತಗೊಳ್ರಣ. ಬೇಡಪ್ಪ, ಏನೇನಾಗುತ್ತೆ ಸ್ವಾತಂತ್ರ್ಯ ದಿವಸ. ಅಣ್ಣ ದೇಶ ಮನಸ್ಸಲ್ಲಿ ಪ್ರೀತಿ ಇಟ್ಕೊಳ್ಬೇಕಣ್ಣ. ದೇಶ ಪ್ರೀತಿಯಲ್ಲಿರ್ಬೇಕು, ಕಾಸಲ್ಲ ಕಣ. ಅಣ್ಣ ತಗೊಳ್ರಣ. ಲಾಭನೇ ಇಲ್ಲ ಅಣ್ಣ. ಬೇಡಪ್ಪ. ಏನು ಇವತ್ತು ಲಾಭನೇ ಆಗಿಲ್ಲಲ್ಲ. ನಮ್ಮ ಗಾಂಧೀಜಿ ನಮ್ಮ ದೇಶಕ್ಕೆ ಕೊಡ್ಸಿರೋ ಸ್ವಾತಂತ್ರ್ಯ ಇದಕ್ಕೆನಾ, ಈ ಬಾವುಟ ಹಿಂಗ್ ಬೀಳ್ಸೋದಕ್ಕೆನಾ? ಒಂದ್ ದಿವಸ ಖುಷಿ ಪಡ್ತಾರೆ, ಮಾರನೇ ದಿವಸ ಹಿಂಗ್ ಬಿಸಾಕ್ಬಿಡ್ತಾರಲ್ಲ. ಏನಕ್ಕೆ ಹಿಂಗ್ ಜನರು ಹಿಂಗ್ ಮಾಡ್ತಾರೆ? ನಮ್ಮ ದೇಶದ ಪ್ರೀತಿ ಗೌರವ ಎಲ್ಲ ಹಿಂಗ್ ಮಾಡ್ತಿದಾರಲ್ಲ, ಏನೂ ಮಾಡಕ್ಕಾಗಲ್ಲ. ಧನ್ಯವಾದಗಳು. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ದಿನ ಮಾತ್ರವಲ್ಲ, ಪ್ರತಿದಿನವೂ ನಮ್ಮ ರಾಷ್ಟ್ರಧ್ವಜವನ್ನು ಗೌರವಿಸಬೇಕು. ನಮ್ಮ ತ್ರಿವರ್ಣ ಧ್ವಜವು ದೇಶದ ಗೌರವ, ಏಕತೆ, ಸ್ವಾತಂತ್ರ್ಯ ಹಾಗೂ ನಮ್ಮ ವೀರರ ತ್ಯಾಗದ ಸಂಕೇತವಾಗಿದೆ. ರಾಷ್ಟ್ರಧ್ವಜವನ್ನು ಗೌರವಿಸುವುದು ನಮ್ಮ ದೇಶದ ಮೇಲಿನ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ತೋರಿಸುತ್ತದೆ. ಧನ್ಯವಾದಗಳು.